ಶರಣಬಸವನಿಗೆ ಕಲಿಕೇರಿಯ ಮರುಳರಾಜ್ಯರು ಅಷ್ಟಾವರಣದೊಳಗ ಎಂಟನೆಯದು ಮಂತ್ರ. ಮಂತ್ರ ಎಲ್ಲದಕ್ಕೂ ಕೂಡ ಮೂಲವಾಗಿರ್ತಕ್ಕಂಥದ್ದು. ಅಷ್ಟಾವರಣದೊಳಗ ಕೊನೆಯದಾದರೂ ಕೂಡ ನಮ್ಮ ಜೀವನದೊಳಗ ಮೊದಲನೇದು ಯಾವುದು ಅಂತಂದ್ರೆ ಅದು ಮಂತ್ರ. ಎಲ್ಲರಿಗೂ ಕೂಡ ಈ ಮಂತ್ರ ಅಂತಕ್ಕಂಥದ್ದು ಬೇಕಾಗ್ತದೆ. ಯಾಕಪ್ಪ ಮಂತ್ರ ಬೇಕು? ಈಗ ನಾವೆಲ್ಲ ನೀರು ಕುಡಿತೀವಿ. ನೀರು ಕುಡಿಬೇಕಾಗಿತ್ತು ಅಂತಂದ್ರೆ ಮನೆ ಮೇಲೆ ಸಿಂಟ್ಯಾಕ್ಸ್ ಇಟ್ಟಿವಿ ನಾವೆಲ್ಲ. ಆ ಸಿಂಟ್ಯಾಕ್ಸಿಗೆ ನೀರು ಹೋಗ್ಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ ನಾವು? ಒಂದು ಯಂತ್ರವನ್ನು ಯೂಸ್ ಮಾಡ್ತೀವಿ. ಆ ಯಂತ್ರ ಇತ್ತು ಅಂತಂದ್ರೆ ಸಿಂಟ್ಯಾಕ್ಸಿಗೆ ನೀರು ಹೋಗುತ್ತೆ. ಅಂದ್ರೆ ಕೆಳಮುಖವಾಗಿರ್ತಕ್ಕಂಥ ನೀರನ್ನ ಮೇಲ್ಮುಖವಾಗಿ ಹರಿಸಬೇಕಾಗಿತ್ತು ಅಂದ್ರೆ ಹೆಂಗೆ ಒಂದು ಯಂತ್ರ ಬೇಕೋ ಹಂಗೆ ಈ ದೇಹ, ಈ ಮನುಷ್ಯನ ಮನಸ್ಸು ಕೂಡ ಒಂದಿಷ್ಟು ಕೆಳಮುಖವಾಗಿ ಹರಿತಿರ್ತೈತಿ. ಈ ಕೆಳಮುಖವಾಗಿ ಹರಿತಕ್ಕಂಥ ಮನಸ್ಸನ್ನ ಮೇಲ್ಮುಖವಾಗಿ ಪರಮಾತ್ಮನ ಕಡೆ ಹರಿಸ್ಬೇಕಾಗಿತ್ತಂದ್ರೆ ಅಲ್ಲಿ ಯಂತ್ರ ಬೇಕು, ಇದಕ್ಕೆ ಮಂತ್ರ ಬೇಕು. ಅಲ್ಲಿ ಯಂತ್ರ ಇದ್ರೆ ನೀರ್ ಮ್ಯಾಗ ಹೋಗುತ್ತಾ, ಇಲ್ಲಿ ಮಂತ್ರ ಇದ್ರೆ ನಾವು ಪರಮಾತ್ಮನ ಸೇರ್ತೀವಿ. ಅದಕ್ಕೆ ಮಂತ್ರ ಅಂತಕ್ಕಂಥದ್ದು ಬೇಕು. 7 ಕೋಟಿ ಮಂತ್ರಗಳದಾವ, ಒಂದಲ್ಲ ಎರಡಲ್ಲ. ಆ 7 ಕೋಟಿ ಮಂತ್ರಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅದು ಓಂ ನಮಃ ಶಿವಾಯ ಅಂತಕ್ಕಂಥ ಪ್ರಣವವನ್ನು ಸೇರಿಸಿ ಪಂಚ ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ ಅದು ಓಂ ನಮಃ ಶಿವಾಯ ಅಂತಕ್ಕಂಥದ್ದು. ಇಲ್ಲಿ ಶರಣಬಸವನಿಗೆ ಹೇಳ್ತಾ ಇದ್ದಾರೆ, ನೋಡು ಶರಣಬಸವ, ಮಂತ್ರದ ಮಹಿಮೆಯನ್ನ ನಿನಗೆ ಹೇಳ್ತಾ ಇದ್ದೇನೆ. ಹಿಂದೆ ಬಹು ಸುಂದರವಾಗಿರ್ತಕ್ಕಂತಹ ಚೋಳ ದೇಶ, ಬಹಳಷ್ಟು ಸಮೃದ್ಧಿಯಿಂದ ಹೊಂದಿರತಕ್ಕಂತಹ ದೇಶ, ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಆ ದೇಶದೊಳಗ. ಅಷ್ಟು ಸುಂದರವಾಗಿರ್ತಕ್ಕಂಥ ಬೆಳೆ, ಅಲ್ಲಿಯ ಪ್ರಜೆಗಳು ಎಲ್ಲವನ್ನು ನೋಡಿದ್ರ ಇದೊಂದು ಸುವರ್ಣ ಯುಗ ಅನ್ನೋ ಹಂಗ ಆ ಚೋಳ ದೇಶ ಕಾಣ್ತಿತ್ತು. ಆ ಚೋಳ ದೇಶದೊಳಗ ಅಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಚೋಳ ದೇಶವನ್ನ ಬೆಳೆಸಬೇಕಾಗಿತ್ತಂದ್ರ ಕಾರಣ ಅಲ್ಲಿರ್ತಕ್ಕಂಥ ರಾಜ ಸತ್ಯೇಂದ್ರ ರಾಜ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ಆದ್ರೆ ಸತ್ಯೇಂದ್ರ ಚೋಳ ಹೆಂಗಿದ್ದ ಅಂತಂದ್ರ ದೇವತಾ ಮನುಷ್ಯನಾಗಿದ್ದ. ಪ್ರಜೆಗಳೆಲ್ಲ ರಾಜನನ್ನ ದೇವರಂದ್ರ, ಆದ್ರೆ ಸತ್ಯೇಂದ್ರ ಚೋಳ ಹೆಂಗೆ ತಿಳ್ಕೊಂಡಿದ್ದ ಅಂದ್ರ ಪ್ರಜೆಗಳೇ ನನಗೆ ದೇವರಪ್ಪ ಅನ್ನುವಷ್ಟು ಪ್ರಜೆಗಳನ್ನ ಪ್ರೀತಿ ಮಾಡತಕ್ಕಂತಹ ರಾಜ ಸತ್ಯೇಂದ್ರ ರಾಜ. ಆ ರಾಜನಿಗೆ ತಕ್ಕಂತಹ ಹೆಂಡತಿ ಅಮೃತಮತಿ ಅಂತಕ್ಕಂಥ ಹೆಂಡತಿ. ಈ ರಾಜನಿಗೆ ತಕ್ಕಂತ ಮಂತ್ರಿ ಬೇಕಲ್ಲ. ಒಬ್ಬ ರಾಜ ಇದ್ರೆ ಅಷ್ಟ ಅಲ್ಲ, ಅಷ್ಟೇ ಬುದ್ಧಿವಂತ, ಅಷ್ಟೇ ಉತ್ತಮವಾಗಿರ್ತಕ್ಕಂತಹ ಆಡಳಿತವನ್ನ ಮಾಡ್ತಕ್ಕಂಥ ಮಂತ್ರಿನೂ ಬೇಕಾಗ್ತಾನ. ಪತಿಮೋಹಿ ಅಂತಕ್ಕಂಥ ಮಂತ್ರಿ ಬಹಳ ಸುಂದರವಾಗಿ ರಾಜ್ಯಭಾರವನ್ನ ಮಾಡ್ತಿರ್ತಾನ ಸತ್ಯೇಂದ್ರ ಚೋಳ. ಆದ್ರೆ ಅವನಿಗೆ ಒಂದು ಕೊರಗು ಏನು ಅಂತಂದ್ರೆ ಅಮೃತಮತಿ ಸತ್ಯೇಂದ್ರನಿಗೆ ಅವನಿಗೆ ಮಕ್ಕಳಾಗಿರಂಗಿಲ್ಲ. ಮುಂದೆ ಹೆಂಗಪ್ಪ ನನ್ನ ರಾಜ್ಯ, ಇಷ್ಟು ಚಲೋ ರಾಜ್ಯವನ್ನ ಕಟ್ಟೇನೆ, ಇದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಬ್ಬ ರಾಜ, ಒಬ್ಬ ಪುತ್ರನನ್ನ ಕೊಡಲ್ಲ ಅಂತ ಒಂದಿಷ್ಟು ಕೊರಗಿರ್ತದೆ. ಆ ಚಿದ್ಗನಾ ಶಿವಾಚಾರ್ಯರಂತಕ್ಕಂಥ ಗುರುಗಳು ಬಂದಿರತಕ್ಕಂಥ ಸಂದರ್ಭದೊಳಗ ಅಮೃತಮತಿ ಅವರಂತೇಳಿ ಹೋಗಿ ತನ್ನ ನೋವುಗಳನ್ನು ತುಡ್ಕೊಳ್ತಾಳ. ಯಪ್ಪ ಗುರುವರ್ಯ ಶಿವಾಚಾರ್ಯರೇ, ನನ್ನ ರಾಜ ಎಲ್ಲ ಇಷ್ಟು ಸುಂದರವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟ್ಯಾನ ನನ್ನ ಪತಿ, ಆದ್ರೆ ಇದನ್ನು ನಡೆಸ್ಕೊಂಡು ಹೋಗಾಕ ನಮಗೆ ಸಂತಾನ ಇಲ್ಲಪ್ಪ, ನಿನ್ನ ಕರುಣೆಯಿಂದ ನಮಗೊಂದು ಸಂತಾನದ ಭಾಗ್ಯವನ್ನು ಕೊಡುವಂತ ಬೇಡ್ಕೊಂಡಾಗ ಆಗ ಚಿದ್ಗನ ಶಿವಾಚಾರ್ಯರ ಕೃಪಾ ಆಶೀರ್ವಾದ ಆಗ್ತದೆ. ಯಾವಾಗ ಅವರು ಕೃಪಾ ಆಶೀರ್ವಾದ ಆತೋ ಅವರಿಬ್ಬರಿಗೂ ಕೂಡ ಒಂದು ಗಂಡು ಮಗು ಜನನವಾಗ್ತದೆ. ಆ ಗಂಡು ಮಗುವಿಗೆ ರಾಜಶೇಖರ ಅಂತಕ್ಕಂಥ ಹೆಸರನ್ನ ಇಡ್ತಾರೆ. ಇಲ್ಲಿ ಸತ್ಯೇಂದ್ರನ ಮಗನಾಗಿರ್ತಕ್ಕಂಥ ರಾಜಶೇಖರ ಮತ್ತು ಮಂತ್ರಿಯಾಗಿರ್ತಕ್ಕಂಥ ಪತಿಮೋಹಿ, ಆ ಪತಿಮೋಹಿಗೂ ಕೂಡ ಒಂದು ಗಂಡು ಮಗುವಾಗಿರ್ತದೆ. ಮಿತವಚನ ಅಂತ ಹೆಸರಿಟ್ಟಿರ್ತಾರ. ಎಷ್ಟು ಚಂದ ಹೆಸರುಗಳು ನೋಡ್ರಿ. ರಾಜಶೇಖರ, ಇವ ಏನ್ ಹೆಸರಿಟ್ಟಿರ್ತಾನ? ಮಿತವಚನ. ಮಿತ ಅಂದ್ರೆ ಏನ್ರಿ? ಕಮ್ಮಿ. ವಚನ ಅಂದ್ರೆ ಮಾತು. ಅಂತ ಒಂದು ಹೆಸರು ಇಬ್ಬರು ಕೂಡ, ರಾಜಶೇಖರ, ಮಿತವಚನ. ರಾಜನಿಗೆ ಬಹಳ ಆನಂದ ಸತ್ಯೇಂದ್ರ ಚೋಳನಿಗೆ. ಭಗವಂತ ನನಗೆಲ್ಲಾ ಕೊಟ್ಬಿಟ್ಟಾನಪ್ಪ, ಮಕ್ಕಳಿಲ್ಲ ಅನ್ನುವಂಥ ಕೊರಗಿತ್ತು, ಆ ಕೊರಗನ್ನು ನೀಗಿಸಿದ.
ಒಬ್ಬ ಪುತ್ರನನ್ನ ಕೊಟ್ಟ. ಬಹಳ ಚಂದ ಆ ರಾಜ್ಯ ನಡೀತಾ ಹೋಗುವಂತ ಸಂದರ್ಭದೊಳಗ ಆ ರಾಜ್ಯಕ್ಕೆ ಎಲ್ಲರೂ ಕೂಡ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ದೇಶದವರು ಏನ್ ಮಾಡ್ತಾರ, ಕಪ್ಪು ಕಾಣಿಕೆ ಅಂತಿತ್ತು. ತಾಗೂ ಕೂಡ ಅಂದ್ರೆ ಯಾರು ಬಲಿಷ್ಠವಾಗಿರ್ತಕ್ಕಂಥ ರಾಜ ಇರ್ತಾನೋ ಆ ರಾಜನಿಗೆ ಉಳಿದ ರಾಜ್ಯಗಳು ಏನ್ ಮಾಡಬೇಕು, ಇಷ್ಟಂತ ಏನ್ ಮಾಡ್ಬೇಕು, ಕಂದಾಯವನ್ನ, ಈಗ ನಾವು ಕಂದಾಯ ಅಂತೀವಲ್ಲ, ಕಪ್ಪು ಕಾಣಿಕೆಯನ್ನು ಕೊಡಬೇಕಾಗಿರ್ತದೆ. ಆದ್ರ ಸಿಂಹಳ ರಾಜ ಏನ್ ಮಾಡ್ತಿರ್ತಾನ, ಕಪ್ಪು ಕಾಣಿಕೆಯನ್ನು ಕೊಡ್ತಿರ್ಲಿಲ್ಲ. ಒಂದಿಷ್ಟು ಅಹಂಕಾರದಿಂದ ಮೆರಿತಿರ್ತಾನ. ಯಾವಾಗ ಅಹಂಕಾರದಿಂದ ಹೇಳಿ ಕಳಿಸ್ತಾನ, ಅವನು ತನ್ನ ಮಂತ್ರಿಗಳಿಂದ ಹೇಳಿ ಕಳಿಸ್ತಾನ, ನಾವು ಕಪ್ಪು ಕಾಣಿಕೆಯನ್ನ ಕೊಡೋದಿಲ್ಲ ಅಂತ ಯಾವಾಗ ಹೇಳಿ ಕಳಿಸ್ತಾನೋ, ಆಗ ಅಷ್ಟು ಹೊತ್ತಿಗೆ ಏನಾಗಿತ್ತು ಅಂತಂದ್ರೆ ರಾಜಶೇಖರ ಮತ್ತು ಮಿತವಚನ ಇಬ್ರು ಕೂಡ ಒಂದು ಪ್ರೌಢಾವಸ್ಥೆಗೆ ಬಂದಿದ್ರು. ಅವರಿಬ್ಬರ ಸಂಬಂಧ ಹೆಂಗಿತ್ತು ಅಂತಂದ್ರ ಕೇವಲ ಇವ ಮಂತ್ರಿ ಮಗ ಅವ ರಾಜನ ಮಗ ಅನ್ನಂಗೆ ಇದ್ದಿದ್ದಿಲ್ಲ. ಇಬ್ರು ಕೂಡ ಒಂದೇ ತಾಯಿ ಹೊಟ್ಟೆ ಹುಟ್ಟಿದ ಮಕ್ಕಳು. ಅಷ್ಟೊಂದು ಸ್ನೇಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು ರಾಜಶೇಖರ ಮತ್ತು ಮಿತವಚನ. ಅಷ್ಟೇ ಪ್ರಬುದ್ಧವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ಕಲ್ತಿದ್ರು ಮತ್ತು ಶಸ್ತ್ರವಿದ್ಯೆಗಳನ್ನು ಕೂಡ ಕಲ್ತಿರ್ತಕ್ಕಂಥವರಿಬ್ರು. ಯುವಕರು, ತರುಣರು, ಒಂದಿಷ್ಟು ಕೋಪ ಬರ್ತದ. ಇಬ್ಬರು ಕೂಡ ತೀರ್ಮಾನವನ್ನ ಮಾಡಿ ಸಾರ್ತಾರ. ಯುದ್ಧವನ್ನ ಸಾರಿ ಆ ಯುದ್ಧದೊಳಗ ಸಿಂಹಳ ರಾಜನನ್ನ ಯಾವಾಗ ಸೋಲಿಸಿದ್ರು, ರಾಜರು ಹೆಂಗಿದ್ರು ಅಂತಂದ್ರೆ ಆಗ ಸಿಂಹಳ ರಾಜನ ಸೋಲಿಸಿ ಹಂಗ ಬರ್ತಿದ್ದಿಲ್ಲ, ಅವರೊಡನೆ ಸಂಬಂಧವನ್ನ ಬೆರೆಸ್ತಿದ್ರು. ಆಗಿಂದೊಂದು ರಾಜನೀತಿ ಅಂತ ಕರೀತಾರ ಅದಕ್ಕೆ. ಯಾಕಪ್ಪ ರಾಜನೀತಿ ಅಂತಂದ್ರೆ ಅವನ ಸೋಲಿಸಿದ ಮ್ಯಾಗ ಮುಂದೆ ಅವ ಪಾಳಿ ಬಲಿಷ್ಠನಾಗಿ ಮತ್ತೆ ಯುದ್ಧ ಮಾಡಬಾರ್ದಲ್ಲ, ಅದಕ್ಕೆ ಏನು ಮಾಡ್ತಿದ್ರು, ಸಂಬಂಧಿಕರ ನಡುವೆ ಯುದ್ಧ ಮಾಡುವಂತ ನೀತಿ ಇದ್ದಿದ್ದಿಲ್ಲ. ಆಗ ಏನ್ ಮಾಡಿದ್ರು ಇವರು, ಉಪಾಯದಿಂದ ಆ ಸಿಂಹಳ ರಾಜನ ಮಗಳಾಗಿರ್ತಕ್ಕಂಥ ಸರ್ವಮಾಂಗಲ್ಯನ್ನ ರಾಜೇಂದ್ರ ಮದುವೆ ಹಾಕೊಂಡು ಬರ್ತಾನೆ. ಬಹಳ ಖುಷಿ ಆಗತ್ತ. ನಮ್ಮ ಮಕ್ಕಳು ಯುದ್ಧವನ್ನು ಗೆದ್ದು ಅಷ್ಟೇ ಅಲ್ಲ, ಅಲ್ಲಿ ಸಂಬಂಧವನ್ನ ಬೆಳೆಸಿ ಮದುವೆಯಾಗಿ ಬಂದಾನಂತ ಬಹಳ ವಿಜೃಂಭಣೆಯಿಂದ ಏನು ಮಾಡ್ತಾರ, ರಾಜಶೇಖರನನ್ನ ಸ್ವಾಗತ ಮಾಡ್ತಾರ. ಇಷ್ಟೆಲ್ಲ ಆಗಿ ರಾಜ್ಯ ಸುಸೂತ್ರವಾಗಿ ಬಹಳ ಚಂದ ನಡೀತಿತ್ತು. ಹಿಂಗ ಬಹಳ ಚಂದ ನಡೆಯುವಂತ ಸಂದರ್ಭದೊಳಗ ಮಂತ್ರಿ ಏನು ಮಾಡಿರ್ತಾನ ಅಂತಂದ್ರ, ಪತಿಮೋಹಿ 2 ಕುದುರೆಗಳನ್ನ ತಂದಿರ್ತಾನ. ಆ ಕುದುರೆಗಳು ಇನ್ನೂ ತರಬೇತಿ ನೀಡದೇ ಇರ್ತಕ್ಕಂಥ ಕುದುರೆಗಳು. ತರಬೇತಿ ನೀಡಿಲ್ಲ ಅಂತ ಕುದುರೆಗಳು ಹೆಂಗಿರ್ತಾವ ಅನ್ನೋದು ಗೊತ್ತು. ಅವು ಯಾರ ಮಾತು ಕೇಳ್ತಿರಂಗಲ್ಲ. ಆ 2 ಕುದುರೆ ತಂದು ಏನ್ ಮಾಡಿರ್ತಾನ, ಇವ್ರಿಬ್ಬರಿಗೆ ಇವನು ಉಡುಗೊರೆ ಕೊಡಬೇಕು ಅನ್ನುವಂಥ ಒಂದು ಆಸೆಯಿಂದ ಕುದುರೆಗಳನ್ನ ತಂದು ಕಟ್ಟಿರ್ತಾನ. ಆದ್ರೆ ಇವರಿಬ್ರು ತರುಣರಲ್ಲ, ಆ ಕುದುರೆ ನೋಡ್ತಾರ, ಬಹಳ ಚಂದ ಇರ್ತಾವ ಕುದುರೆ. ಬಾಬಾ, ಮಂತ್ರಿ ಅಂತ ಚಂದ ಕುದುರೆ ತಂದಾನ, ಇವನೊಂದಿಷ್ಟು ಕುದುರೆಗಳನ್ನ ಓಡಿಸ್ಬೇಕು, ನಾವು ಇವನು ಸವಾರಿ ಮಾಡಿಸ್ಬೇಕು ಅನ್ನೋದು ಬಂದು ಹೋಗಿ ಆ ಕುದುರೆಗಳನ್ನು ತಗೊಂಡು ಹೋಗ್ಬೇಕು ಅಂತ ಹೋಗ್ತಾರ. ಅಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರ, ಮಂತ್ರಿನೂ ಹೇಳ್ತಾನ, ನೋಡಪ್ಪ ರಾಜ, ನೋಡಪ್ಪ ಮಗನೇ, ಇನ್ನೂ ಅವು ತರಬೇತಿಯನ್ನು ಹೊಂದಿಲ್ಲ ಕುದುರೆ, ಹಾಗಾಗಿ ಆ ಕುದುರೆಗಳನ್ನ ಒಯ್ಬ್ಯಾಡ್ರಪ್ಪ. ಆದ್ರೆ ಕೇಳಂಗಲ್ಲ ಇವರು, ಏನಾಗತ್ತೆ ಬಿಡ್ರಿ, ನಾವು ಹೊಡಿಲಾರಂತ ಕುದುರೆನು ನಡೀತೈತಿ, ನಾವು ಅದನ್ನು ಪಳಗಿಸ್ತೀವಿ ಅಂತ ಏನು ಮಾಡಿದ್ರು, ಆ 2 ಕುದುರೆಗಳನ್ನು ಬಿಚ್ಚಿ ಕುದುರೆಗಳನ್ನು ಮೇಲೆ ಕುಂದಿರ್ತಾರ. ಯಾವಾಗ ಕುದುರೆ ಮೇಲೆ ಕೂತ್ರು, ಕುದುರೆ ಇನ್ನೂ ತರಬೇತಿಯನ್ನು ಹೊಂದೇ ಇರ್ತಕ್ಕಂಥವ್ರಿ ಓಡಾಕತ್ ಬಿಡ್ತು. ಯಾಕೆ, ಕುದುರಿನಲ್ಲಿ, ಹೆಣ್ಣಿನಲ್ಲಿ, ನೀರಿನಲ್ಲಿ ಯಾರೂ ತಿಳಿದಿಲ್ಲ ಅಂತ. ಈ ಯಾವಾಗ ಹೆಂಗಿರ್ತಾವನ್ನ ಗೊತ್ತಾಗಲ್ಲ. ನೀರಿನಲ್ಲಿ ಗೊತ್ತಾಗುತ್ತಲ್ಲ, ನೀರು ಎಷ್ಟು ಆಳ ಐತಿ ಅಂತ ಯಾರಿಗೂ ಗೊತ್ತಾಗಿಲ್ಲ. ನೀರಿನಲ್ಲಿ ಅಂತ ಕೇಳಿದ, ನೀರು ಇಲ್ಲೇ ಹುಟ್ಟತೈತಪ್ಪ ಅಂತ ಯಾರಿಗೂ ಗೊತ್ತಾಗಿಲ್ಲ. ಮತ್ತೆ ಹೆಣ್ಣಿನಲ್ಲಿ ಒಬ್ಬ ಪುರುಷನ ಮನಸ್ಸಿನೊಳಗೆ ಹಿಂಗೆ ನಡೆಯಾಕತ್ತಪ್ಪ ಅಂತ ಹೇಳ್ಬೋದು. ಆದ್ರೆ ಒಂದು ಸ್ತ್ರೀ ಮನಸ್ಸಿನೊಳಗೆ ಇದ ನಡೆಯಾಕತ್ತ ಎಂತ ತದ್ವನರಿಗೂ ಕೂಡ ಹೇಳಕ್ಕಾಗಿಲ್ಲ ಅಂತ. ಅದಕ್ಕೆ ಹೆಣ್ಣಿನಲ್ಲಿನೂ ತಿಳಿದಿಲ್ಲ, ನೀರಿನಲ್ಲಿ ತಿಳಿದಿಲ್ಲ, ಕುದುರಿನಲ್ಲಿನೂ ಕೂಡ ತಿಳಿಯಾಕಾಗಿಲ್ಲ ಅಂತ. ಕುದುರೆ ಓಡಾಕತ್ತಿ ಅಂತಂದ್ರೆ ಯಾವ ವೇಗದೊಳಗೆ ಓಡ್ತೈತಿ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಹಂಗ ಇವು ತರಬೇತಿಯನ್ನು ಹೊಂದದೇ ಇರ್ತಕ್ಕಂಥ ಬಲಿಷ್ಠವಾಗಿರ್ತ ಕುದುರೆಗಳು ಯಾವಾಗ ಹತ್ತಿ ಕೂತ್ರೆ ಇಬ್ರು ಓಡಾಕತ್ತಿ ಬಿಟ್ಟು, ರಾಜಶೇಖರ ಮತ್ತು ಹಿತವಚನ ಹತ್ತಿ ಕೂಡ ಓಡಾಕತ್ತು. ಹಿಂಗೆ ಓಡೋ ಸಂದರ್ಭದೊಳಗೆ ರಾಜ ಬೀದಿಯೊಳಗೆ ಹಾಡು ಹೋಗ್ತಿರ್ತಾರ. ಪಾಪ ಒಂದು ಬಡವಿ ಮನಿ ಮುಂದ ಆಕೆಯ ಮಗ ಶಂಕರ ಅಂತಕ್ಕಂಥ ಮಗ, ಹೆಂಗ ನಾವು ಹುಡುಗರನ್ನ ಆಡಾಕ್ ಬಿಡ್ತೀವಿ ಹಂಗ ಹುಡುಗ ಆಡ್ತಿರ್ತೈತಿ. ಯಾವಾಗ ಹುಡುಗ ಆಡ್ತಾ 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 ನಡು ಮಧ್ಯದ ರೋಡ್ ಒಳಗೆ ಬರ್ತೈತೆ, ದಾರಿಯೊಳಗ ಇವೇನು ಕುದುರೆ ಅತಿ ವೇಗವಾಗಿ ಓಡ್ತಕ್ಕಂಥ ಕುದುರೆ ಏನ ಶಂಕರ ಅಂತಕ್ಕಂಥ ಮಗು ಇತ್ತು, ಆ ಮಗುವಿನ ಮೇಲೆ ಹಾದು ಹೋಗಿ ಬಿಡ್ತಾವ. ಯಾವಾಗ ಕುದುರೆ ಕಾಲು ಏನಾಯ್ತು ಅಂತಂದ್ರ ಆ ಮಗುವಿನ ಗೋರ್ ಮ್ಯಾಗ ಕುಂತ ಅವನ ರುಂಡ ಕತ್ತರಿಸಿ ಹೋಗಿ ಬಿಡ್ತೈತಿ.
ಅಷ್ಟೊಂದು ಹರಿತವಾಗಿರ್ತಕ್ಕಂತಹ ವೇಗದೊಳಗೆ ಓಡ್ತಿರ್ತಾವ. ಯಾವಾಗ ಬಡವಿಯ ಮಗ ಶಂಕರನ ರುಂಡ ಹೋಯ್ತು, ಬಡವಿ ನೋಡ್ತಾಳ, ಕಣ್ಣು ಮುಂದೆ ಆಡ್ತಕ್ಕಂಥ ಮಗನ ರುಂಡ ಹೋಗಿ ಹತ್ತ ಕಡೆ ರೋಡ್ ಒಳಗೆ ಬಿದ್ದತ್ತೆ. ಶಂಕರ ಅಂತ ಓಡಿ ಬರ್ತಾಳ. ಓಡಿ ಬಂದು ತಪ್ಪಗೋತಾಳ. ಒಂದು ಕಡೆ ರುಂಡ ಬಿದ್ದೈತಿ, ಒಂದು ಕಡೆ ಮುಂಡು ಬಿದ್ದೈತಿ. ಒಂದ ಮಗ ಬಡವಿ ಅಳಾಕತ್ತು ಬಿಡ್ತಾಳ, ದುಃಖ ಪಡ್ತಾಳ. ಯಪ್ಪ, ಪರಮಾತ್ಮ ಇರುವುದು ಒಂದು ಮಗನ ಕೊಟ್ಟಿದೆ, ಆ ಮಗ ಕೂಡ ಇವತ್ತು ಸತ್ತು ಬಿದ್ದಲ್ಲ. ಹೋಗಿರ್ತಕ್ಕಂಥ ರಾಜನ ಮಗ ಅನ್ನೋದು ತಿಳಿದಿರ್ತೈತಿ. ಉಡಿಯೊಳಗ ಮಗನ ರುಂಡ ಹಾಕೊಂಡ ಆ ಮಗನಿಗೆ ತಗೊಂಡು ಸತ್ಯೇಂದ್ರನ ಹತ್ರ ಬರ್ತಾಳ. ರಾಜ ನೋಡದಪ್ಪ, ನೋಡು ನನ್ನ ಮಗನ್ನ, ನೋಡು ಅಂತಂದ ಸತ್ಯೇಂದ್ರನ ಮುಂದಿಡ್ತಾಳ. ಯಾಕವ, ಏನಾತು, ಏನಂತ ಹೇಳಪ್ಪ? ನಿನ್ನ ಮಗ ರಾಜಶೇಖರ ಮತ್ತು ಮಂತ್ರಿಯ ಮಗ ಹಿತವಚನ ಇಬ್ಬರು ಕೂಡ ಕುದುರೆಯನ್ನು ಓಡಿಸುವಂತ ಸಂದರ್ಭದೊಳಗ ಆ ಕುದುರೆಯ ಕಾಲ್ ತುಳಕತಕ್ಕ ನನ್ನ ಮಗನ ರುಂಡನೆ ಹೋಗಿಬಿಟ್ಟ. ರಾಜ ಸತ್ಯೇಂದ್ರ ಹೆಂಗಿದ್ದ ಅಂತಂದ್ರ ಪ್ರಜೆಗಳೇ ದೇವರು ಅಂತ ಭಾವಿಸಿದ್ದ. ಅಂತ ಪ್ರಜೆಗೆ ನೋವು ತಲೆ ಸಿಟ್ಟು ಬಂದುಬಿಡ್ತಿ ರಾಜನಿಗೆ. ಯಾವಾಗ ರಾಜನಿಗೆ ಸಿಟ್ಟು ಬರ್ತದೋ ಆಗ ಮಂತ್ರಿಯನ್ನ ಕರಿತಾನ. ಪತಿಮೋಹಿ ಮಂತ್ರಿಯನ್ನ ಕರೆದು ಹೇಳ್ತಾನ, ಮಂತ್ರಿ, ಈ ತಾಯಿಗೆ, ಈ ಬಡವಿಗೆ ಯಾವ ನೋವಾಗ್ಯದೋ ಈ ನೋವಿಗೆ ಕಾರಣವಾಗಿರ್ತಕ್ಕಂಥ ಏನ ನನ್ನ ಮಗ ಅದನ, ಅವನ ರುಂಡವನ್ನ ಕಡ್ಕೊಂಡು ಬಂದ್ಬಿಡು ಅಂತ ಆಜ್ಞೆ ಮಾಡಿಬಿಡ್ತ ರಾಜ. ಆಗ ಮಂತ್ರಿ ಅಂತಾನ, ಯಪ್ಪ, ರಾಜಶೇಖರನಿಗೆ, ನನ್ನ ಮಗನಿಗೆ ಆ ಕುದುರೆಗಳನ್ನ ತಂದು ಕೊಟ್ಟಿದ್ದೆ ನಾನು. ಅಷ್ಟ ಅಲ್ಲ, 2 ಮಕ್ಕಳು ಕೂಡ ಶಿವದೀಕ್ಷೆಯನ್ನು ಪಡೆದು ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿಕೊಂಡಿರ್ತಕ್ಕಂಥ, ಯಾವಾಗಲೂ ಕೂಡ ಬಾಯೊಳಗ ಶಿವನಾಮವನ್ನು ಪಡಿತಕ್ಕಂಥ ಕಂದಮಗಳದಾವ. ತಪ್ಪು ನನ್ನ ಮಗಂದೈತಪ್ಪ, ಅವಂದು ಇಲ್ಲ ಅಂದಾಗ ರಾಜ ಆಜ್ಞೆ ಮಾಡ್ತಾನ. ಇಲ್ಲ ಮಂತ್ರಿ, ರಾಜನಾಗಿ ನಾ ಹೇಳಾಕತ್ತೀನಿ, ನೀನು ಆ ರುಂಡವನ್ನ, ನನ್ನ ಮಗ ರಾಜಶೇಖರ ರುಂಡವನ್ನ ಕಡಿಲೇಬೇಕು ಅಂದಾಗ ಆಗ ಮಂತ್ರಿ ಪತಿಮೋಹಿ ಅಂತಾನ, ಯಪ್ಪ, ಅಂತ ಶಿವಮಂತ್ರವನ್ನ ಪಠನೆ ಮಾಡ್ತಕ್ಕಂಥ ರಾಜಶೇಖರನ ರುಂಡವನ್ನ ನಾ ಕಡಿಯಾಕ ಒಲ್ಯಪ್ಪ, ಬೇಕಂದ್ರೆ ನನ್ನ ರುಂಡ ತಗೋ ಅಂತ ರಾಜಶೇಖರನ ರುಂಡ ಕಡಿಯಂಗಲ್ಲ ಅಂತ ಏನ್ ಮಾಡಿದ, ಪತಿಮೋಹಿ ತನ್ನ ರುಂಡವನ್ನೇ ಕಡದ ರಾಜನಿಗೆ. ಯಾವಾಗ ಮಂತ್ರಿ ರುಂಡ ಹೋಯ್ತು ಆಗ ರಾಜ ಮತ್ತೆ ಇನ್ನೊಬ್ಬ ಸೈಂಧವ ಅಂತಕ್ಕಂಥ ಸೈನಿಕನನ್ನ ಕರೀತಾನ. ನೋಡು ಸೈಂಧವ, ಮಂತ್ರಿ ಮಾಡದೇ ಇರ್ತ ಕೆಲಸವನ್ನ ನೀ ಮಾಡ್ಬೇಕು, ನನ್ನ ಮಗನ ರುಂಡವನ್ನ ನೀ ತರಬೇಕು. ಆ ತಾಯಿಯ ಮಗನ ರುಂಡ ಹೆಂಗೈತಿ, ಅದರ ಮಗಲ್ ನನ್ನ ಮಗನ ರುಂಡ ಇರಬೇಕು ಅಂತ. ಯಾವಾಗ ಹಿಂಗಂದನು, ಸಂಧಾಯಿ ಮತ್ತು ರಾಜ ಹೇಳಿದ್ದು ಕೇಳಬೇಕಲ್ಲ, ಯಾಕಂದ್ರೆ ನಿರ್ವಾಹ ಇಲ್ಲ. ಯಪ್ಪ, ಈ ಕೆಲಸ ನಾ ಮಾಡ್ಲೇನ್ರಿ, ನಿಮ್ಮ ಮಗ, ನನ್ನ ಮಗ ಆದ್ರೆ ಏನು, ಒಬ್ಬ ಪ್ರಜೆಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು ಅಂತಂದ್ರೆ ಅವ ನನ್ನ ಮಗ ಅನ್ನೋದು ಕೂಡ ನೋಡಂಗಲ್ಲ, ನನಗೆ ರಾಜಶೇಖರನ ರುಂಡ ಬೇಕು. ಖಡ್ಗವನ್ನು ತಗೊಂಡು ಹೋಗ್ತಾನ ಸಂಧಾಯಿ. ಖಡ್ಗವನ್ನು ತಗೊಂಡು ಹೋಗಿ ಆ ರಾಜನ ಮಗನಾಗಿರ್ತಕ್ಕ ರಾಜಶೇಖರಿಗೆ ಹೋಗಿ ಹೇಳ್ತಾನ, ಯಪ್ಪ, ರಾಜನ ಆಜ್ಞೆ ಆಗ್ಯದ, ರಾಜನ ಆಜ್ಞೆಯನ್ನ ಮೀರಾಕ್ ಬರಂಗಲ್ಲ, ನಿನ್ನ ರುಂಡವನ್ನ ಕಡ್ಕೊಂಡ್ ಬಾ ಅಂದವನ ಸೈಂಧವ ಏನ್ ಮಾಡ್ತಾನ, ರಾಜಶೇಖರನ ರುಂಡವನ್ನು ಕಡಿದು ತಂದು ಆ ಬಡವಿಯ ಮಗ ಶಂಕರನ ರುಂಡ ಆ ರುಂಡದ ಮಗಲಿಟ್ಟ. ಯಾವಾಗ ಆ ಎಲ್ಲ ರುಂಡಗಳನ್ನ ನೋಡ್ತಾರೋ ಆಗ ರಾಜ ಕೇಳ್ತಾನ, ಸಂಧಾಹಿ, ಎಷ್ಟಾದ್ರೂ ಮಗ ಅಲ್ಲ, ಮಗ ಕರಳ ಕೇಳಾಗಲ್ಲ ರಾಜಂದು. ಸಂಧಾಹಿ, ತಂದ್ಯಾಪ ನನ್ನ ಮಗನ ರುಂಡಾನ, ಹೆಂಗ ಕಡಿದ್ಯೋ ನನ್ನ ಮಗನ ರುಂಡಾನ ಅಂದ. ನೋಡ್ರಿ, ಅವ ಸೈನಿಕ ಆದ್ರೂ ಕೂಡ, ಯಪ್ಪ, ಬಹಳ ದುಃಖದಿಂದ ಹೆಂಗ ಕಡದನಿ ಅಂತಂದ್ರ ಹಿಂಗ ಕಡದ ನೋಡ್ರಿ ಅಂತ ಏನ್ ಮಾಡಿದ ಸೈನಿಕ, ತನ್ನ ರುಂಡವನ್ನು ಕೂಡ ಕಡದ. ಮೊದಲಿಗೆ ಬಡವಿ ಮಗನಾಗಿರ್ತಕ್ಕಂತಹ ಶಂಕರನ ರುಂಡ, ಮಂತ್ರಿಯ ರುಂಡ, ಅಷ್ಟ ಅಲ್ಲ ರಾಜಶೇಖರನ ರುಂಡ, ಸೈಂಧವನ ರುಂಡ, 4 ರುಂಡಗಳು ಕೂಡ ಬಿದ್ದಿರ್ತಾವ. ಯಾವಾಗ ಬಡವಿ ಅಂತಾಳ, ಯಪ್ಪ ರಾಜ, ನಂದು ಒಂದು ಮಗನ ರುಂಡಕ್ಕೋಸ್ಕರ ನೀನು ಇನ್ನು 3 ರುಂಡಗಳನ್ನ ಕಡಿಸಿದಲ್ಲಪ್ಪ. ಯಾವಾಗ ರಾಜಶೇಖರನ ರುಂಡ ತಂದಿಟ್ಟಿರ್ತಾರೋ ಆ ರಾಜಶೇಖರನ ರುಂಡದ ಬಾಯಿಂದ ಏನಾಗ್ತಿರ್ತದ, ಶಿವ ಶಿವ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಆ ರುಂಡಗಳು ಮಾತಾಡ್ತಿರ್ತಾವ. ಆಗ ಬಡವಿ ಅಂತಾಳ, ಯಪ್ಪ, ನಂದು ಬಹಳ ದೊಡ್ಡ ತಪ್ಪಾಗ್ಬಿಟ್ಟದ,
ಇಂಥ ಶಿವ ಮಂತ್ರವನ್ನು ನುಡಿತಕ್ಕಂತಹ ಈ ರುಂಡಗಳನ್ನು ಕಡಿಯಕ್ಕೆ ನಾನಾ ಕಾರಣ ಆದ್ಮೇಲೂ ಸುಮ್ಮನೆ ನನ್ನ ಮಗ ಸತ್ತಿದ್ರೆ ಒಬ್ಬ ಸಾಯ್ತಿದ್ದ, ಅಲ್ಲೇ ಎಲ್ಲಾದ್ರೂ ಹೂತಾಕ್ಲಿಲ್ಲ, ನಂದು ಬಹಳ ದೊಡ್ಡ ತಪ್ಪಾಗ್ಯದಪ್ಪ. ಶಿವಮಂತ್ರ ನುಡಿತಕ್ಕಂಥ ಇಂಥವ ರುಂಡಗಳದಾವಲ್ಲ, ಈ ರುಂಡಗಳ ಮಧ್ಯೆ ನಂದು ಒಂದು ರುಂಡ ಇರ್ಲಿ ಅಂತೇನೋ ಬಡವಿನೂ ಕೂಡ ತನ್ನ ರುಂಡವನ್ನು ಕಡ್ದಿ. ಒಟ್ಟು 5 ರುಂಡಗಳು ಸಾಲಾಗಿ ಅದಾವ. 5 ರುಂಡಗಳು ಯಾವಾಗ ಸಾಲಾಗಿದ್ವೋ ಆ 5 ರುಂಡಗಳ ಬಾಯೊಳಗ ನಮಃ ಶಿವಾಯ ಅಂತ ಬರ್ತಿರ್ತೈತಿ. ಸತ್ಯೇಂದ್ರ ಚೋಳ ನೋಡ್ತಾನ 5 ರುಂಡಗಳು ನಮಃ ಶಿವಾಯ ನಮಃ ಶಿವಾಯ ಅಂತಿರ್ತಾವ. ದುಃಖ ಆಗ್ತದ. ದುಃಖ ಆದ್ರೂ ಕೂಡ ಪರಮಾತ್ಮನ ಒಂದು ಭಕ್ತನಾಗಿರ್ತಕ್ಕಂಥ ಸತ್ಯೇಂದ್ರ ಪರಮಾತ್ಮ ಈ 5 ರುಂಡಗಳು ಎಂತ ಪವಿತ್ರವಾಗಿರ್ತಕ್ಕಂಥ ರುಂಡಗಳಪ್ಪ. ಎಲ್ಲವೂ ಕೂಡ ಒಂದು ನ ಅನ್ನಕತೈತಿ, ಒಂದು ಮ ಅನ್ನಕತೈತಿ, ಒಂದು ಸಿ ಅನ್ನಕತೈತಿ, ಒಂದು ವ ಅನ್ನಕತೈತಿ, ಒಂದು ಯ ಅನ್ನಕತೈತಿ. 5 ರುಂಡಗಳು ನಮಃ ಶಿವಾಯ ಅನ್ನಕತ್ತಾವ. ಆದ್ರ ನಮಃ ಶಿವಾಯ ಅನ್ನುವಂತಹ 5 ಇದು ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಆಗಂಗಿಲ್ಲ. ಹಾಗಾದ್ರೆ ಇದು ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಆಗ್ಬೇಕಾಗಿತ್ತು ಅಂತಂದ್ರ ಷಡ್ಡಕ್ಷರಗಳು ಬೇಕು, 6 ಅಕ್ಷರಗಳು ಬೇಕು. ಓಂ ಅಂತಕ್ಕಂಥದ್ದು ಪ್ರಣವ. ಆ ಪ್ರಣವ ಅಕ್ಷರ ನನ್ನ ರುಂಡದಿಂದ ನಡೀಲಿ ಅಂತ ತನ್ನ ರುಂಡವನ್ನ ಕಡ್ಕೊಂಡು ಒಟ್ಟು 6 ರುಂಡಗಳು ಪ್ರಣವ ಪಂಚಾಕ್ಷರ ಮಹಾಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 6 ರುಂಡಗಳು ಕೂಡ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ನುಡಿಯಾಕತ್ತಾವ. ಇದನ್ನೆಲ್ಲ ನೋಡಿರ್ತಕ್ಕಂತಹ ಮಂತ್ರಿಯ ಮಗ ಮಿತವಚನ ಬರ್ತಾನ. ಮಿತವಚನ ಬಂದು ನನ್ನಿಂದ ನನ್ನ ಸ್ನೇಹಿತ ಹೋದ ನಮ್ಮಪ್ಪ ರಾಜ, ಬಡವಿಯ ಮಗ, ಇವರು ಎಲ್ಲರೂ ಕೂಡ ಸತ್ತು ಬಿದ್ದಾರೆ, ಇವರೆಲ್ಲರೂ ಉಂಡಾದಾರ ಅಂತಂದ್ರ ನಾನು ಕೂಡ ಬದುಕಿದ್ದು ವ್ಯರ್ಥ, ಆ ಮಂತ್ರದೊಳಗೆ ನಾನು ಒಬ್ಬ ಆಗ್ತೀನಿ ಅಂತ ಮಾಡಿದ ಮಿತವಚನನು ಕೂಡ ತನ್ನ ರುಂಡವನ್ನ ಕಡಿದುಕೊಂಡು ಅಷ್ಟು 7 ರುಂಡಗಳು. ಪಾಪ ಎಲ್ಲೋ ಹೋಗಿರ್ತಕ್ಕಂಥ ಅಮೃತಮತಿ ಓಡಿ ಬರ್ತಾಳ. ಬಂದು ನೋಡ್ತಾಳ 7 ರುಂಡಗಳು, ಒಂದು 7 ರುಂಡಗಳು. ಆ 7 ರುಂಡಗಳು ಕೂಡ ಓಂ ನಮಃ ಶಿವಾಯ ಅಂತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ನುಡಿತಾ ಇದ್ದಾವ. ಶಿವಭಕ್ತಿ ಯಪ್ಪ ಪರಮಾತ್ಮ, ನಮ್ಮ ರಾಜ್ಯದೊಳಗ ಎಲ್ಲರೂ ಕೂಡ ಶಿವಭಕ್ತರಾಗಿದ್ದೀವಿ. ಎಲ್ಲರ ಬಾಯೊಳಗೂ ಕೂಡ ಒಂದೇ ಒಂದು ಮಂತ್ರ, ಅದು ನಿನ್ನ ನಾಮ ಸ್ಮರಣೆ ಪಂಚಾಕ್ಷರಿ ಮಹಾಮಂತ್ರ ಓಂ ನಮಃ ಶಿವ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ನುಡಿತಕ್ಕಂಥ ನಮ್ಮ ರಾಜ್ಯದ ರಾಜ ಮಗ, ಮಂತ್ರಿಯ ಮಗ, ಪ್ರಜೆಯ ಮಗ. ಇದೇನಪ್ಪ ನಿನ್ನಲ್ಲಿ? ಇವರ ಇಲ್ಲ ಅಂದ್ರ ಇನ್ನು ನಾ ಎದಕ್ಕೆ ಬದುಕಬೇಕು? ನಿನ್ನ ಭಕ್ತಿಯಾಗಿದ್ದೆ, 3 ಹೊತ್ತು ನಿನ್ನ ಲಿಂಗ ಪೂಜೆಯನ್ನ ಮಾಡ್ತಿದ್ದೆ, ನಿನ್ನ ಮಂತ್ರವನ್ನ ಜಪಿಸ್ತಿದ್ದೆ ಈ ಬಾಯೊಳಗ. ಇನ್ನು ಯಾವ ಬಾಯಿ ಇಟ್ಕೊಂಡು ನಿನ್ನ ಮಂತ್ರ ಜಪಿಸ್ಬೇಕಪ್ಪ? ನನಗೆ ಏನು ನೀ ಕೊಟ್ಟಿ? ನಿನ್ನ ಮಂತ್ರವನ್ನ ಪಿಡಿದಿದ್ದಕ್ಕ 7 ರುಂಡಗಳನ್ನ ಕೊಟ್ಟಿಲ್ಲೋ ಪರಮಾತ್ಮ. ಯಾವ 7 ರುಂಡಗಳದಾವೋ ಆ ರುಂಡಗಳ ಮುಂದೆ ಇನ್ನು 7 ತಗೊಂಡಿ ಅಂತ ನಂದರ ಯಾಕೆ ಬಿಟ್ಟಿಯಪ್ಪ? ನನ್ನ ರುಂಡವನ್ನು ಕೊಡ್ತೇನೆ ಅಂತ ಮಗ್ಲಿರ್ತಕ್ಕಂಥ ಖಡ್ಗ ತಗೊಂಡು ಇನ್ನೇನು ಹೊಡ್ಕೊಳ್ಬೇಕು ಅನ್ನೋ ಸಂದರ್ಭದೊಳಗ ಪರಮಾತ್ಮ ಪ್ರತ್ಯಕ್ಷವಾಗಿ ಖಡ್ಗವನ್ನು ಹಿಡಿತಾನ. ಖಡ್ಗವನ್ನು ಹಿಡಿದಂತ ಅಮೃತಮತಿ, ಯವ್ವ ಮಗಳೇ, ತಾಯಿ ಬ್ಯಾಡವ ಬ್ಯಾಡ, ನೀನು ಸಾಯ್ಬಾರ್ದವ. 7 ರುಂಡಗಳದಾವಲ್ಲ, ಆ 7 ರುಂಡಗಳು ಕೂಡ ಅವರ ಬಾಯಿಂದ ಅವು ಜೀವ ಇಲ್ಲ, ದೇಹ ಬೇರೆ, ರುಂಡ ಬೇರೆ ಆದರೂ ಕೂಡ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ನುಡಿತಾವ ಅಂತಂದ್ರ ಅವು ಶ್ರೇಷ್ಠವಾಗಿರ್ತಕ್ಕಂಥ ರುಂಡ. ನೋಡವ ಎಷ್ಟು ರುಂಡಗಳದಾವಲ್ಲ, ನೀನು ಒಂದೊಂದು ರುಂಡ ಎನಸು ತಾಯಿ ಅಂತ. ಹಾಗಾಗಿ ಅಂತಳ ಅಮೃತಮತಿ, ಎನಿಸಿ ಏನು ಮಾಡೋದೈತಪ್ಪ? ಸತ್ತು ಬಿದ್ದಿರ್ತಕ್ಕಂಥ ರುಂಡಗಳು, ಆ ರುಂಡಗಳನ್ನ ಎನಿಸ್ಯರ ಏನು ಮಾಡ್ಲಪ್ಪ? ನಂದು ಒಂದು ರುಂಡ ಕೊಡ್ತೀನಿ, ಒಟ್ಟು ರುಂಡ ತಗೊಂಡು ಹೋಗಿಬಿಡು ನೀನು. ಬ್ಯಾಡವ ತಾಯಿ ಬ್ಯಾಡ, ಎನಸವ ನೀನು. ಆ ರುಂಡಗಳನ್ನು ಎನಸುವಂತ ಪರಮಾತ್ಮ ಹೇಳ್ತಾನ. ಆಗ ದುಃಖದಿಂದ ಅಮೃತಮತಿ ಒಂದೊಂದು ರುಂಡಗಳನ್ನು ಎನಸಾಕತ್ತೀವಿ. 1 2
ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪರಮಾತ್ಮ ಏಳು. ಯಾವಾಗ ಅಮೃತ ಬಾಯಿಯೊಳಗ ಏಳು ಹೊತ್ತು ಬತ್ತು, ಏಳು ಹೊತ್ತು ಬಂದಿದ್ದ ತಡ ಏಳು ರುಂಡಗಳು ತಮ್ಮ ತಮ್ಮ ದೇಹಗಳಿಗೆ ಸೇರಿ ಏಳು ದೇಹಗಳು ಎದ್ದು ನಿಂದಿರುತ್ತಾವ. ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಂಗಿ ಮಂಗಳಾಂಗಿ. ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಂಗಿ, ನಿಜವೆಂದು ತಿಳಿ ಮಂಗಳಾಂಗಿ. ಬಿಡದೆ ಮುಚ್ಚಿದ ಜಡ ಜಡವೆಲ್ಲ ಕಡೆಗಿಟ್ಟು, ಬಿಡದೆ ಮುಚ್ಚಿದ ಕೆಟ್ಟ ಜಡವೆಲ್ಲ ಕಡೆಗಿಟ್ಟು, ಕಡು ಮುಕ್ತಿ ಕೊಡುವ ತಂಗಿ, ಕಡು ಮುಕ್ತಿ ಕೊಡುವ, ಇದು ನಿಜವೆಂದು ತಿಳಿ ಮಂಗಳಾಂಗಿ, ನಿಜವೆಂದು ತಿಳಿ ಮಂಗಳಾಂಗಿ. ಪರಮ ಪಂಚಾಕ್ಷರಿ ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಂಗಿ. ಕಾಲದಿ ಗುರುದೇವನ ಪಾದವ ನೇಮದಿ ಭಜಿಸಮ್ಮ, ಆವ ಕಾಲದಿ ಗುರುದೇವನ ಪಾದವ ನೇಮದಿ ಭಜಿಸಮ್ಮ ತಂಗಿ, ಇದು ಪರತತ್ವ ಒಲೆ ಮಂಗಳಾಂಗಿ, ಇದು ಪರತತ್ವ ವೆಲೆ ಮಂಗಳಾಂಗಿ. ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಂಗಿ. ಇಷ್ಟಲಿಂಗವೇ ನಿನ್ನ ಶ್ರೇಷ್ಠ ಚಿತ್ಕಳೆ ಎಂದು ಕೊಟ್ಟನು ಗುರುನಾಥ, ಇಷ್ಟಲಿಂಗವೇ ನಿನ್ನ ಶ್ರೇಷ್ಠ ಚಿತ್ಕಳೆ ಎಂದು ಕೊಟ್ಟೆನು ಗುರುನಾಥ ತಂಗಿ, ಮನ ಬಿಟ್ಟಿ ಭಜಿಸೋ ಮಂಗಳಾಂಗಿ, ನೀ ಮನ ಮುಟ್ಟಿ ಭಜಿಸೋ ಮಂಗಳಾಂಗಿ. ಶಿವನಾಮವ ಸ್ಮರಿಸೋ ನೀನು ಭವಸಾಗರ ದಾಟೋ, ಓ ನಮ್ಮ ಶಿವ ಎಂಬ ಪರಮ ಪಂಚಾಕ್ಷರಿ ಮಂತ್ರವ ನುಡಿಯಮ್ಮ, ನೀ ಮಂತ್ರವ ನುಡಿಯಮ್ಮ. ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಂಗಿ. ಧರೆಯ ತೀರ್ಥಗಳಲ್ಲಿ ಗುರುಪಾದ ತೀರ್ಥಕ್ಕೆ ಸರಿ ಇಲ್ಲ ನೋಡಮ್ಮ, ಧರೆಯ ತೀರ್ಥಗಳಲ್ಲಿ ಗುರುಪಾದ ತೀರ್ಥಕ್ಕೆ ಸರಿ ಇಲ್ಲ ನೋಡಮ್ಮ. ಇದನರಿತು ನೀ ಸೇವಿಸು ಮಂಗಳಾಂಗಿ, ಇದನರಿತು ನೀ ಸೇವಿಸು ಮಂಗಳಾಂಗಿ.
ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ಭಜಿಸಮ್ಮ ತಂಗಿ ಮನದಲ್ಲಿ ನೆನೆಯಮ್ಮ ತಂಗಿ ಮನದಲ್ಲಿ ಭಜಿಸಮ್ಮ ಇದು ನಿಜವೆಂದು ತಿಳಿ ಮಂಗಳಾಂಗಿ ಪರಮ ಪಂಚಾಕ್ಷರಿ ಪರಶಿವ ಗುರುವೆಂದು ಮನದಲ್ಲಿ ನೆನೆಯಮ್ಮ ಮನದಲ್ಲಿ ಭಜಿಸಮ್ಮ ಮನದಲ್ಲಿ ಭಜಿಸಮ್ಮ ಹೀಗೆ ಯಾವಾಗ ಅಮೃತಮತಿ 7 ಅಂತಂದ್ಲು ಆಗ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಕ್ಕಂಥ 7 ತಲೆಗಳು ಕೂಡ ತಮ್ಮ ತಮ್ಮ ದೇಹವನ್ನ ಸೇರ್ಕೋತಾವ. ಅಂದ್ರ ಪಂಚಾಕ್ಷರಿ ಮಹಾಮಂತ್ರಕ್ಕಿರ್ತಕ್ಕಂಥ ಶಕ್ತಿ ಸತ್ತಿರ್ತಕ್ಕಂಥ ಬೇರೆಯಾಗಿರ್ತಕ್ಕಂಥ ರುಂಡವನ್ನು ಕೂಡ ಕೂಡಿಸುವಂತ ಶಕ್ತಿ ಅದರೊಳಗೈತಿ. ಅದು ಪ್ರಣವ ಪಂಚಾಕ್ಷರಿ ಮಹಾಮಂತ್ರದೊಳಗೈತಿ. ಸಪ್ತ ಕೋಟಿಗಳ ಮಂತ್ರ ಇರಲಿ ಆದ್ರೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅದು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ. ಅದಕ್ಕೆ ಶರಣ ಬಸವ ನೀನು ಕೂಡ ಏನ್ ಮಾಡಬೇಕಪ್ಪ, ಇಂಥ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನ ಪ್ರತಿನಿತ್ಯವೂ ಕೂಡ ನೀನು ಜಪವನ್ನ ಮಾಡು. ಕುಂತ್ರು ನಿಂತರು ಏನಾಗಿರ್ಬೇಕು, ಬಾಯೊಳಗ ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಬರಬೇಕು ಅಂತ ಶರಣ ಬಸವನಿಗೆ ಕಲಿಕೇರಿ ಮೊರರಾದ್ರು ಸತ್ಯೇಂದ್ರ ಚೋಳನ ಕಥೆಯನ್ನ, ರಾಜಶೇಖರನ ಕಥೆಯನ್ನ ಹೇಳ್ತಾರೆ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕ್ರಿ, ಒಂದಿಷ್ಟ ಬಾಯೊಳಗ ಅವನ ನಾಮಸ್ಮರಣೆಯನ್ನ ಅನ್ನಬೇಕು. ಮಂತ್ರ ಅಂದ್ರೆ ಏನು, ನಾವು ಯಾವ ದೇವರನ್ನ ಭಜನೆ ಮಾಡ್ತೀವಿ, ಯಾವ ನಮ್ಮ ದೇವರು, ಆ ದೇವರ ನಾಮ ಸ್ಮರಣೆ ಮಾಡುವುದ ಮಂತ್ರ. ನೀವು ಅನ್ಬೋದು ಮಂತ್ರ ಅಂತಂದ್ರೆ ಸಂಸ್ಕೃತದೊಳಗ ಶ್ಲೋಕದೊಳಗೆ ಇರ್ತಕ್ಕಂಥ ಉದ್ದುದ್ದನ ಮಂತ್ರ, ಅವ ಮಂತ್ರ ಅಂತಲ್ಲ, ಅವು ಮಂತ್ರ. ಆದ್ರೆ ನಮಗೆ ಯಾವಪ್ಪ ಮಂತ್ರ, ಅದು ನಮಗ ಗುರು ಉಪದೇಶ ಮಾಡಿರ್ತಕ್ಕಂಥ ಮಂತ್ರ. ನೀವು ಭಜಿಸುವಂತ ಒಬ್ಬ ದೇವರ ಮಂತ್ರ, ಯಾವುದರ ದೇವರಿರ್ಲಿ ಅದು ನೀವು ನಿಜವಾಗಿ ನಂಬಿ ಆ ಮಂತ್ರವನ್ನ, ಆ ನಾಮಸ್ಮರಣೆಯನ್ನು ಮಾಡಿದ್ರೆ ಅದರೊಳಗೆ ಒಂದು ಶಕ್ತಿ ಬರ್ತದೆ. ಇವನು ಬಾಯಾಗ ಎಂದು ಮಂತ್ರ ಬಂದಿದ್ದ ಅಲ್ಲ, ಬಡಿ ಬಡಿ ಕಡಿ ಕೊಲಿ ಇದ ಬಂದಿತ್ತು. ಇವಾಗ ರಾಮ ಅನ್ನಂದ್ರೆ ರಾಮ ಅನ್ನಕ ಬರ್ಲೇ ಇಲ್ಲ. ಇವಂಗ ಮರ ಮರ ಅನ್ನಕತ್ತೀವ, ಇವ ರಾಮ ಅಂದ, ಅವ ಮರ ಅನ್ನಕತ್ತ. ಅದಕ್ಕೆ ನಾರದರು ಹೇಳ್ತಾರ, ಮರನ ಅನ್ನು, ಆದ್ರೆ ಏನ್ ಮಾಡು, ಕೊಂದ್ರು ಒಮ್ಮೆ ಆ ಮರ ಈ ಮರ, ಆ ಮರ ಈ ಮರ ಅನ್ನು ಅಂದ. ಕುಂದ್ರಿಸಿ ಹೋದ ಅವ, ಅದನ್ನ ಏನ್ ಮಾಡಕತ್ತ, ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಈ ಮರ, ಹೋಗಿ ರಾಮ 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 ಅನ್ನಕತ್ ಬಿಡ್ತಿ. ಎಲ್ಲಿವರೆಗೂ ಜಪ ಮಾಡಿದ ಅಂತಂದ್ರೆ ವಾಲಿ ತನ್ನ ಮೇಲೆ ಹುತ್ತು ಬೆಳೆಯುವವರೆಗೂ ಕೂಡ ರಾಮ ರಾಮ ಅಂತ ರಾಮ ಮಂತ್ರವನ್ನ ಜಪ ಮಾಡ್ತಾನ. ರಾಮ ಮಂತ್ರವನ್ನ ಜಪ ಮಾಡಿ ರಾಮ ಹುಟ್ಟುಕ್ಕಿಂತ ಮೊದಲೇ ರಾಮಾಯಣವನ್ನ ಬರೆದು ಕೊಟ್ಟಿರ್ತಕ್ಕಂಥವನು ವಾಲಿ. ಎದರಿಂದ? ರಾಮ ಅಂತಕ್ಕಂಥ ಮಂತ್ರದಿಂದ. ಅದಕ್ಕೆ ನಾವು ಯಾವ ದೇವರ ಮೇಲೆ ನಮ್ಮ ಯಾವ ದೇವರ ಐತ್ಲ ಆ ದೇವರ ನಾಮಸ್ಮರಣೆಯನ್ನ ಬಿಡದೆ ನಾವು ಜಪ ಮಾಡಿದೀವಿ ಅಂತಂದ್ರ ಅದು ನಮಗ ಪುಣ್ಯವನ್ನ ಕೊಟ್ಟೇ ಕೊಡ್ತದ.